ನಿನಗಾಗಿ ಭಾಗ 8. ತುಂಬ ಗಟ್ಟಿಯಾಗಿ ಅವಳ ಕತ್ತನ್ನು ಹಿಡಿದುಕೊಂಡಿದ್ದ. ಅವಳಿಗೆ ಉಸಿರಾಡಲು ಕೂಡ ಆಗುತ್ತಿರಲಿಲ್ಲ. ಕೈಗಳಿಂದ ಅವನ ಎದೆಯನ್ನು ಹೊಡೆಯುತ್ತಿದ್ದಳು. ಅಲ್ಲಿದ್ದ ಎಲ್ಲ ಕೆಲಸದವರು ಇವರಿಬ್ಬರನ್ನೇ ನೋಡುತ್ತಿದ್ದರು. ಅಷ್ಟರಲ್ಲಿ ವಿಕ್ರಮ್ ಅಮ್ಮ ಮಧ್ಯೆ ಬಂದು, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎಲ್ಲರ ಎದುರಿಗೆ ಈ ಕೆಲಸ ಮಾಡುತ್ತಿದ್ದೀಯಾ? ನಾಳೆ ಏನಾದರೂ ಸಮಸ್ಯೆ ಆದರೆ ನಿನ್ನ ಸೆಲೆಬ್ರಿಟಿ ಇಮೇಜ್ ಏನಾಗಬೇಡ. ಈ 3 ಕಾಸಿನ ಹುಡುಗಿಗಾಗಿ ಏನೇ ಕಷ್ಟ ಕೊಡಬೇಕು ಇವಳಿಗೆ ಅಂತ ಅನಿಸಿದರೂ ಅದನ್ನೆಲ್ಲ ರೂಮಿನಲ್ಲಿ ಕೊಡು. 4 ಜನಗಳ ಎದುರಿಗೆ ಕೊಡಬೇಡ. CCTV ಕ್ಯಾಮ್ರಾ ಎಲ್ಲ ಕಡೆ ಇದೆ, ರೂಮುಗಳಲ್ಲಿ ಬಿಟ್ಟು. ಅದು ನಿನಗೆ ತಿಳಿದಿದೆ ಅಲ್ಲವೇ ಅಂತ ಕಣ್ಣಲ್ಲೇ ಏನೋ ಸನ್ನೆ ಮಾಡಿದರು. ತಕ್ಷಣ ವಿಕ್ರಮ್ ನನ್ನನ್ನು ಬಿಟ್ಟು ದೂರ ತಳ್ಳಿದ. ನನ್ನನ್ನು ಅಲ್ಲೇ ಇದ್ದ ಕೆಲಸದವಳು ಕೆಳಗೆ ಬೀಳದಂತೆ ಹಿಡಿದುಕೊಂಡಳು. ಆಗ ತಾನೇ ಹೇಳಿದ್ದಳಲ್ಲವೇ, ವಿಕ್ರಮ್ ಸರ್ ನಿಮ್ಮ ಹಿಂದೆ ಹಿಂದೆ ಬರುತ್ತಾರೆ ಅಂತ ಅವಳು. ಅಳಲು ಕೂಡ ನನಗೆ ಶಕ್ತಿ ಇಲ್ಲ. ನಾನು ಏನನ್ನೋ ಹೇಳಲು ಬಾಯಿ ತೆಗೆದೆ. ಅವಳು ಏನೂ ಮಾತನಾಡಬೇಡ ಅಂತ ಕಣ್ಣಿನಲ್ಲೇ ಸನ್ನೆ ಮಾಡಿ ನನ್ನನ್ನು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಹೋಗಿ ಕೂರಿಸಿ ಮಾಡಿದ್ದ ಟಿಫನನ್ನು ಇಟ್ಟಳು. ಮೊದಲು ಟಿಫನ್ ಮಾಡಿ, ನೀವು ನಿನ್ನೆ ಬೆಳಿಗ್ಗೆ ತಿಂದಿರಬೇಕು. ನಿಶಕ್ತಿ ಆದರೆ ಅದೇ ರೀತಿ ಬೀಳುವುದು. ಇಲ್ಲಿ ಇರಬೇಕು ಅಂದರೆ ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿ ಇರಬೇಕು. ಇಲ್ಲವಾದರೆ ಬದುಕುವುದು ತುಂಬ ಕಷ್ಟವಾಗುತ್ತದೆ. ಇಲ್ಲಿ ಇರುವವರೆಲ್ಲ ಸ್ಟ್ರಾಂಗ್ ಅಂತ ಹೇಳಿದಾಗ ಮನಸ್ಸಿನಲ್ಲಿ ಅಂದುಕೊಂಡೆ, ಇನ್ನೊಬ್ಬರಿಗೆ ನೋವು ಕೊಡುವುದನ್ನು ಸ್ಟ್ರಾಂಗ್ ಅಂತ ಹೇಳಿದರೆ ಅದು ಎಂಥ ವಿಪರ್ಯಾಸ ಅಲ್ಲವೇ? ವಿಕ್ರಮ್ ಈ ಜನ್ಮದಲ್ಲಿ ಬದಲಾಗುವುದಿಲ್ಲ ಅಂತ ಅನಿಸುತ್ತದೆ. ಹೊಟ್ಟೆ ಹಸಿವು ತುಂಬ ಇದ್ದಿದ್ದರಿಂದ ಗಬಗಬನೆ ಊಟ ಮಾಡಿದೆ. ನಂತರ ಒಂದು ದೊಡ್ಡ ಲೋಟದಲ್ಲಿ ಜ್ಯೂಸನ್ನು ಕೊಟ್ಟರು. ಅದನ್ನು ಕೂಡ ಕುಡಿದುಬಿಟ್ಟೆ. ಆನಂತರ ಫ್ರಿಡ್ಜ್ನಲ್ಲಿ ಇದ್ದ ಐಸ್ ಕ್ರೀಮನ್ನು ತಂದು ಕೊಟ್ಟಳು. ಅದನ್ನು ಬೇಗ ತಿಂದೆ. ಪುಣ್ಯಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ತಿಂಡಿ ತಿಂದು ಹೋಗಿದ್ದರು ಅಂತ ಅನಿಸುತ್ತದೆ. ಆ ಹೆಂಗಸು ನನಗಿಂತ ಸ್ವಲ್ಪ ದೊಡ್ಡವಳು. ನನ್ನ ತಲೆಯನ್ನು ಸವರುತ್ತಾ, ನೀನು ನನ್ನನ್ನು ಅಕ್ಕ ಅಂತ ತಿಳಿದುಕೋ, ಪರವಾಗಿಲ್ಲ, ಆದರೆ ಚೆನ್ನಾಗಿ ಊಟ ಮಾಡು. ಇಂದು ನಿನಗೆ ಕಷ್ಟವಿರುತ್ತದೆ ಅಷ್ಟೇ, ನಾಳೆ ತುಂಬ ಚೆನ್ನಾಗಿರುತ್ತದೆ. ಈ ಮನೆಯ ರಾಣಿ ನೀನೇ ಆಗುತ್ತೀಯ. ನಿನ್ನ ಮುಖದಲ್ಲಿ ಆ ಕಳೆ ಇದೆ. ವಿಕ್ರಮ್ ಸರ್ ಯಾವಾಗಲೂ ಇದೇ ರೀತಿ ಯಾ ಅಂತ ಕೇಳಿದೆ. ಅವರು ಮೇಲಿನಿಂದ ಮಾತ್ರ ತುಂಬ ಒರಟು, ಮನಸ್ಸು ತುಂಬ ಮೃದು. ನೀವು ಅವರ ಹೊರಟುತನವನ್ನು ನೋಡುತ್ತಿದ್ದೀರಾ. ಅವರ ಪ್ರೀತಿ ಕಾರುಣ್ಯವನ್ನು ನೋಡುವ ದಿನ ಬಂದೇ ಬರುತ್ತದೆ. ಸ್ವಲ್ಪ ಧೈರ್ಯವಾಗಿರಿ ಅಂತ ಹೇಳಿದೆ. ಆಗ ನನ್ನ ಸೊಂಟದಲ್ಲಿ ಫೋನ್ ಇರುವುದು ನೆನಪಾಗಿ ಸೈಡಿಗೆ ಹೋದೆ. ಮೊದಲು ವಿಕ್ಕಿಗೆ ಫೋನ್ ಮಾಡಿದೆ, ನನ್ನನ್ನು ಈ ನರಕದಿಂದ ಕಾಪಾಡಲಿ ಅಂತ. ಆದರೆ ಫೋನ್ ಸ್ವಿಚ್ ಆಫ್ ಬಂತು. ನನ್ನ ಗೆಳತಿಯರಿಬ್ಬರಿಗೂ ಕಾಲ್ ಮಾಡಿದೆ ವಿಕ್ಕಿಗೆ ವಿಷಯವನ್ನು ತಿಳಿಸಲಿ ಅಂತ. ಅವರುಗಳ ಫೋನ್ ಕೂಡ ಸಿಗಲಿಲ್ಲ. ಈಗ ಚಿಕ್ಕಪ್ಪ ನೆನಪಾದರು. ಅವರ ನಂಬರ್ ಬಾಯಲ್ಲೇ ಇತ್ತು. ಕಾಲ್ ಮಾಡಿದೆ. ಕಾಲ್ ರಿಸೀವ್ ಮಾಡಿದರು. ಖುಷಿಯಿಂದ ಚಿಕ್ಕಪ್ಪ ಅಂತ ಹೇಳಿದೆ. ಅಷ್ಟರಲ್ಲಿ ಆ ಕಡೆಯಿಂದ ಚಿಕ್ಕಮ್ಮ ಮಾತನಾಡುತ್ತಿದ್ದರು. ಅಯ್ಯೋ ಮನೆ ಹಾಳಿ, ನನ್ನ ಮಗಳನ್ನು ಮದುವೆ ಮಂಟಪದಿಂದ ಓಡಿಸಿ ಶ್ರೀಮಂತ ಅಂತ ಅವನನ್ನು ಮದುವೆ ಆಗಿ ಸುಖವಾಗಿ ಇದ್ದೀಯಾ? ನಿನ್ನ ಸಂಸಾರ ಎಂದು ಚೆನ್ನಾಗಿ ಇರುವುದಿಲ್ಲ. ನನ್ನ ಶಾಪ. ನನ್ನ ಮಗಳು ಕೊಟ್ಟ ಭಿಕ್ಷೆಯನ್ನು ತಿನ್ನುತ್ತಿದ್ದೀಯಾ? ಇನ್ನು ನಿನಗೆ ಹೊಟ್ಟೆ ತುಂಬಿಲ್ಲವೇ? ನಮಗೆ ಹೇಗೆ ಕಾಲ್ ಮಾಡಿದೆ? ನಮಗೂ ಮತ್ತು ನಿನಗೂ ಇರುವ ಸಂಬಂಧ ಮುಗಿದು ಹೋಗಿದೆ. ನೀನು ನಮ್ಮ ಬದುಕಿನಲ್ಲಿ ಮುಗಿದು ಹೋದ ಅಧ್ಯಾಯ ಅಂತ ಹೇಳಿದರು. ಈಗ ಇರುವ ಬದುಕಿಗೂ ಚಿಕ್ಕಮ್ಮ ಹಾಕುತ್ತಿರುವ ಶಾಪಕ್ಕೂ ಇನ್ನೂ ಭಯವಾಗಿ, ಚಿಕ್ಕಮ್ಮ ನೀವು ನನಗೆ ತಾಯಿಯ ಸಮಾನ. ಆ ರೀತಿಯ ಮಾತುಗಳನ್ನು ಆಡಬೇಡಿ, ನನಗೆ ದುಃಖವಾಗುತ್ತದೆ. ಗೊತ್ತಿಲ್ಲದ ಮನುಷ್ಯನನ್ನು ನಾನು ಮದುವೆಯಾಗಿದ್ದೇನೆ. ಚಿಕ್ಕಪ್ಪ ಕೈ ಮುಗಿದುದಕ್ಕೆ ನಾನು ಮದುವೆಗೆ ಒಪ್ಪಿಕೊಂಡಿದ್ದು. ನನಗೆ ಈ ಮದುವೆ ಇಷ್ಟ ಇಲ್ಲ. ಅದು ನಿಮಗೂ ಗೊತ್ತಲ್ಲವೇ? ಎಲ್ಲ ನಾಟಕ. ನಿಮ್ಮ ಅಮ್ಮ ಕೂಡ ಇದೇ ರೀತಿ ನಾಟಕ ಮಾಡಿ ತುಂಬ ಕಷ್ಟಪಡುತ್ತಿದ್ದಳು. ಅವಳು ಸಾಯುವವರೆಗೂ ನಾನು ತುಂಬ ಕಷ್ಟಪಡುತ್ತಿದ್ದೆ. ಅವಳು ಸತ್ತ ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಇರೋಣ ಅಂದರೆ ನೀನು ವಕ್ಕರಿಸಿದೆ. ಒಟ್ಟಿನಲ್ಲಿ ನೀವಿಬ್ಬರೂ ನನ್ನ ಬದುಕನ್ನು ಹಾಳು ಮಾಡಿದ್ದೀರಿ. ಮನೆ ಬಿಟ್ಟು ಹೋದಳು ಅಂತ ಅಂದುಕೊಂಡರೆ ಪುನಃ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದ್ದಾಳೆ. ನಿನಗೆ ಮಾನ ಮರ್ಯಾದೆ ಇದ್ದರೆ ಎಂದಿಗೂ ಕೂಡ ನಮಗೆ ಕಾಲ್ ಮಾಡಬೇಡ.
ನಮ್ಮ ಸಂಬಂಧ ಮುಗಿದು ಹೋಗಿದೆ ಅಂತ ಹೇಳಿದರು. ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಿತ್ತು. ಅಷ್ಟರಲ್ಲಿ ಚಿಕ್ಕಮ್ಮನನ್ನು ಚಿಕ್ಕಪ್ಪ ಕರೆದರು. ಯಾರದು ಫೋನ್ ಅಂತ ಕೇಳಿದರು. ಅಯ್ಯೋ, ಯಾರದು ಇಲ್ಲ ರೀ, ಬಿಟ್ಟಿಯಾಗಿ ಕಂಪನಿಯವರು ಕುಳಿತಿರುತ್ತಾರೆ, ಅವರ ಕಾಲ್, ನೀವು ಆರಾಮವಾಗಿ ಇರಿ, ಬಿಸಿಬೇಳೆಬಾತ್ ತಿನ್ನಿ, ಅದು ನಿಮಗೆ ಇಷ್ಟ ಅಲ್ಲವೇ, ತುಪ್ಪ ಹಾಕಿದ್ದೇನೆ, ನನಗೆ ಕೇಳಿಸಲಿ ಅಂತ ಚಿಕ್ಕಮ್ಮ ಇಷ್ಟೊಂದು ಮಾತನಾಡುತ್ತಿದ್ದಾರೆ. ನನಗೆ ಬಿಸಿಬೇಳೆಬಾತ್ ಅಂದರೆ ತುಂಬ ಇಷ್ಟ. ಖಾರ ಬೂಂದಿ ಮತ್ತು ತುಪ್ಪವನ್ನು ಕೊಡುತ್ತಿರಲಿಲ್ಲ, ಅದನ್ನು ಮುಚ್ಚಿ ಇಡುತ್ತಿದ್ದರು. ಇಬ್ಬರ ಧ್ವನಿಯಿಂದ ಕೇಳುತ್ತಿದೆ. ಅಕ್ಕ ಓಡಿ ಹೋಗಿರುವ ಬಗ್ಗೆ ಇವರಿಗೆ ಯಾವುದೇ ಬೇಸರವಿಲ್ಲ, ಆರಾಮವಾಗಿ ಇದ್ದಾರೆ. ಅದೇ ಸಮಯಕ್ಕೆ ಆ ಮನೆಗೆ ದೊಡ್ಡ ದೊಡ್ಡ ಕಾರುಗಳಿಂದ ಯಾರ್ಯಾರೋ ಬಂದರು. ಫೋನನ್ನು ಕೆಲಸದವಳಿಗೆ ಕೊಟ್ಟುಬಿಟ್ಟೆ. ಬಂದವರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಅವರೆಲ್ಲ ಸೆಲೆಬ್ರಿಟಿಗಳು. ಟಿವಿಯಲ್ಲಿ, ಪಿಕ್ಚರಲ್ಲಿ ಅವರನ್ನು ನೋಡಿರುವುದು. ಅವರು ಇವರ ಮನೆಗೆ ಏಕೆ ಬರುತ್ತಾರೆ? ಕೆಲಸದವರ ಮಾತುಗಳಿಂದ ಅರ್ಥವಾಯಿತು, ಅವರೆಲ್ಲ ವಿಕ್ರಮ್ ಮತ್ತು ಅವರ ಅಮ್ಮನ ಗೆಳೆಯರು. ತುಂಬ ಮೂವಿಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರಂತೆ. ಅದರ ನಾಯಕ, ನಾಯಕಿಯರು, ಡೈರೆಕ್ಟರ್ಸ್ಗಳು ಅವರೆಲ್ಲ ತುಂಬ ಕ್ಲಾಸಿಯಾದ ಬಟ್ಟೆಯನ್ನು ಹಾಕಿದ್ದರು. ಅದೃಷ್ಟಕ್ಕೆ ವಿಕ್ರಮ್ ಅಮ್ಮ ಚೆನ್ನಾಗಿರುವ ಸೀರೆಯನ್ನು ಕೊಟ್ಟಿದ್ದರು. ನನಗೆ ಇಷ್ಟವಾಗಿರುವ ಫಿಲ್ಮ್ ಹೀರೋಯಿನ್ ಸ್ಮಿತಾ ಕೂಡ ಬಂದಿದ್ದಳು. ಮನಸ್ಸು ಸ್ವಲ್ಪ ಈಗ ಸಮಾಧಾನವಾಯಿತು. ಈಗ ನನಗೆ ಇಷ್ಟವಾದವರನ್ನು ನಾನು ನೋಡುತ್ತಿದ್ದೇನೆ ಅಂತ ಮುಖದಲ್ಲಿ ನನಗೆ ತಿಳಿಯದೆ ನಗು ಬಂತು. ಈಗ ಅಲ್ಲೇ ಇದ್ದ ಕೆಲಸದವಳು ಹೇಳುತ್ತಾಳೆ, ನೀವು ಈ ರೀತಿ ನಕ್ಕರೆ ಎಷ್ಟು ಸುಂದರವಾಗಿ ಕಾಣುತ್ತೀರಾ ಗೊತ್ತಾ? ಎಲ್ಲ ಹೆಣ್ಣು ಮಕ್ಕಳು ಹೊಟ್ಟೆ ಉರಿ ಪಡುತ್ತಾರೆ. ನಮ್ಮನ್ನು ಏಕೆ ಇಷ್ಟು ಚೆನ್ನಾಗಿ ನೀನು ಸೃಷ್ಟಿ ಮಾಡಿಲ್ಲ ಅಂತ, ಅಷ್ಟು ಸುಂದರವಾಗಿದ್ದೀರಾ ಅಂತ ನನ್ನ ಕಿವಿಯ ಬಳಿ ಬಂದು ಹೇಳಿದಳು. ದೃಷ್ಟಿ ಆಗದೇ ಇರಲಿ ಅಂತ ಕಾಡಿಗೆ ಹಚ್ಚಿದಳು. ಅಲ್ಲಿದ್ದವರಿಗೆಲ್ಲ ವಿಕ್ರಮ್ ಅಮ್ಮ ನನ್ನನ್ನು ಪರಿಚಯ ಮಾಡಿಸಿಕೊಟ್ಟರು. ಇವರು ವಿಕ್ರಮ್ ವೈಫ್ ಅಂತ ಎಲ್ಲರಿಗೂ ಕೈ ಮುಗಿದೆ. ಆದರೆ ಒಂದು ಹುಡುಗ ಕೈ ಹಿಡಿದ. ಅವನು ಹೇಳಿದ ಅಂತ ನಾನು ಕೂಡ ಅವನಿಗೆ ಕೈ ಕುಲುಕಿದೆ. ಹಳ್ಳಿಗುಗ್ಗು ಅಂತ ಅಂದುಕೊಂಡರೆ ಅಪ್ಡೇಟ್ ಆಗಿಲ್ಲ ಅಂತ. ಅದಕ್ಕೆ ಭಯದಿಂದ ಕೈ ಕುಲುಕಿದರೆ ವಿಕ್ರಮ್ ಎಲ್ಲಿದ್ದನೋ ತಿಳಿದಿಲ್ಲ. ಹತ್ತಿರ ಬಂದು ನಮ್ಮಿಬ್ಬರ ಕೈಯನ್ನು ಬಿಡಿಸಿದ. ಆ ಆ್ಯಕ್ಟರ್ ತುಂಬ ವಿಚಿತ್ರವಾಗಿ ವಿಕ್ರಮ್ನನ್ನು ನೋಡುತ್ತಾನೆ. ವಿಕ್ರಮ್ ಕೂಡ ತುಂಬ ಕೋಪದಿಂದ ನೋಡುತ್ತಾನೆ. ಅವಳಿಗೆ ಕೈಯಲ್ಲಿ ಸ್ವಲ್ಪ ಅಲರ್ಜಿ ಇದೆ, ಅದು ನಿಮಗೆ ಅಂಟುತ್ತದೆ ಅಂತ. ಅವನು ಏನೂ ಮಾತನಾಡದೆ ಹೋಗಿ ಕುಳಿತ. ಎಲ್ಲರಿಗೂ ಕೆಲಸದವರು ಸರ್ವ್ ಮಾಡಿದರು. ನಾನು ಕಾಫಿ ತೆಗೆದುಕೊಂಡು ಹೋಗಿ ಕೊಟ್ಟೆ. ನನ್ನನ್ನು ನೋಡಿದ ವಿಕ್ರಮ್ ಫ್ರೆಂಡ್ಸ್ಗಳು ತುಂಬ ಹೊಗಳಿದರು. ನೀನು ತುಂಬ ಅದೃಷ್ಟವಂತ, ನಮ್ಮ ಫಿಲ್ಮ್ ಹೀರೋಯಿನ್ ಕೂಡ ಇಷ್ಟು ಸುಂದರವಾಗಿಲ್ಲ, ಅಷ್ಟೊಂದು ಸುಂದರವಾಗಿದ್ದಾರೆ ನಿಮ್ಮ ಹೆಂಡತಿ. ವಿಕ್ರಮ್ ನನ್ನ ಪಕ್ಕ ಕುಳಿತುಕೊಂಡ. ಇನ್ಯಾರೂ ಕೂಡ ನನ್ನ ಪಕ್ಕ ಕುಳಿತುಕೊಳ್ಳಬಾರದು ಅಂತ ಲಾಕ್ ಮಾಡಿದ. ಎಲ್ಲರಿಗೂ ಅರ್ಥವಾಯಿತು, ಅವರು ನನ್ನ ವಿಷಯದಲ್ಲಿ ತುಂಬ ಪೊಸೆಸಿವ್ ಅಂತ ಅನಿಸಿತು. ಪ್ರೀತಿ ಇದ್ದರೆ ಮಾತ್ರವಲ್ಲವೇ ಆ ರೀತಿಯ ಭಾವನೆಗಳು ಬರುವುದು. ವಿಕ್ರಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಇದೆಲ್ಲ ನನ್ನ ಭ್ರಮೆ. ಜನರ ಎದುರಿಗೆ ತೋರಿಸಿಕೊಳ್ಳಬೇಕು ಅಂತ ಹೀಗೆ ಹಾಡುತ್ತಿದ್ದಾನೆ. ನಾನು ಅದನ್ನು ಹೆಚ್ಚಿಗೆ ಮನಸ್ಸಿಗೆ ಹಾಕಿಕೊಳ್ಳಬಾರದು ಅಂತ ನನ್ನ ಪಾಡಿಗೆ ನಾನು ಕುಳಿತುಕೊಂಡು, ನನಗೂ ಇಲ್ಲಿ ನಡೆಯುತ್ತಿರುವ ವಿಷಯಗಳಿಗೂ ಯಾವುದೇ ಸಂಬಂಧವಿಲ್ಲ, ನಾನೇನು ಇಲ್ಲಿ ಪರ್ಮನೆಂಟ್ ಇರುವುದಿಲ್ಲ, ಸ್ವಲ್ಪ ದಿನ ವಿಷಯಗಳನ್ನು ಕ್ಲಿಯರ್ ಮಾಡಿದ ಮೇಲೆ ಈ ನರಕದಿಂದ ಹೊರಗಡೆ ಹೋಗುತ್ತೇನೆ. ಅಲ್ಲಿಯವರೆಗೂ ನನ್ನ ಶೀಲವನ್ನು ಕಾಪಾಡಿಕೊಳ್ಳಬೇಕು. ನಿನ್ನೆ ಏನೋ ಜಸ್ಟ್ ಮಿಸ್ ಆಗಿ ಬದುಕಿದೆ. ಇಂದು ರಾತ್ರಿ ಏನು ಮಾಡಬೇಕು ತಿಳಿಯುತ್ತಿಲ್ಲ. ಎಲ್ಲರ ಎದುರುಗಡೆ ಅವರಿಗೆ ತೋರಿಸಲು ವಿಕ್ರಮ್ ನನ್ನ ಕೈಯನ್ನು ಹಿಡಿದುಕೊಂಡರು. ಅವರ ಕೈ ತುಂಬ ಬಿಸಿಯಾಗಿತ್ತು. ಆ ಬಿಸಿಯ ಬೆಚ್ಚನೆಯ ಅಪ್ಪುಗೆ ನನ್ನ ದೇಹಕ್ಕೆ ಬೇಕಿತ್ತು. ಸದ್ಯಕ್ಕೆ ಕೈಗಾದರೂ ಸಿಗುತ್ತಿದೆ ಅಂತ ಮನಸ್ಸಿಗೆ ಹಿತವಾಯಿತು. ಅವರ ನಾಟಕ ಹಾಡುತ್ತಿದ್ದರೂ ಪರವಾಗಿಲ್ಲ, ಅವರು ಯಾರಾದರೂ ಪರವಾಗಿಲ್ಲ, ನನಗೆ ಈಗ ಒಂದು ಹೆಗಲು ಬೇಕು, ಅಪ್ಪುಗೆಗೆ ಒಂದು ದೇಹವೇ ಬೇಕು ಅಂತ ಅನಿಸುತ್ತಿತ್ತು. ಸಡನ್ನಾಗಿ ಅವರ ಒಂದು ಕೈಯನ್ನು ನನ್ನ ಭುಜಗಳ ಮೇಲೆ ಹಾಕಿಕೊಂಡು ಅವರ ಇನ್ನೊಂದು ಕೈಯಿಂದ ನನ್ನ ಕೂದಲನ್ನು ಸರಿ ಮಾಡುತ್ತಿದ್ದರು. ಇದನ್ನೆಲ್ಲ ಮೇಂಟೈನ್ ಮಾಡು, ಅಲ್ಲಿ ಇದ್ದಾಳಲ್ಲ ಸ್ಮಿತಾ, ಅವಳಿಗಿಂತ ಚೆನ್ನಾಗಿ ಕಾಣುತ್ತೀಯ, ಅವಳೇನೋ ಅಷ್ಟು ದೊಡ್ಡ ಹೀರೋಯಿನ್ ಅಲ್ಲ,
ನಾವು ಮೂವಿಗಳನ್ನು ಪ್ರೊಡ್ಯೂಸ್ ಮಾಡಿ ದೊಡ್ಡ ಹೀರೋಯಿನ್ ಆಗಿದ್ದು ಅಂತ ಹೇಳಿದರು. ಸ್ಮಿತಾಳ ಮುಖ ಕೆಂಪಾಯಿತು. ಆದರೂ ಕೂಡ ಅವಳು ಅದನ್ನು ಮುಚ್ಚಿ ಹಾಕಲು ಅವಾಯ್ಡ್ ಮಾಡುತ್ತಿದ್ದಳು. ಇನ್ನು ಸ್ವಲ್ಪ ಹೊತ್ತು ಹೋದರೆ ಅವಳು ಕೋಪದಿಂದ ಏನಾದರೂ ಮಾಡುತ್ತಾಳೆ ಅಂತ ಅನಿಸಿ ನಾನು ಎಲ್ಲರಿಗೂ ಕುಡಿಯಲು ಏನಾದರೂ ತರುತ್ತೇನೆ ಅಂತ ಎದ್ದು ಹೋಗುತ್ತಿದ್ದೆ. ಆಗ ವಿಕ್ರಮ್ ನನ್ನನ್ನು ಅವನ ಬಳಿ ಎಳೆದ. ಆ ರಭಸಕ್ಕೆ ನಾನು ಅವನ ಮೇಲೆ ಬಿದ್ದೆ. ಇಬ್ಬರು ಸ್ವಲ್ಪ ಹೊತ್ತು ಒಬ್ಬರನ್ನು ಒಬ್ಬರು ನೋಡುತ್ತಿದ್ದೆವು. ಅಲ್ಲಿ ಇದ್ದವರ ಆ ಪರಿಸರದ ಅರಿವು ನಮಗೆ ಇರಲಿಲ್ಲ. ವಿಕ್ರಮ್ ಅಮ್ಮ ಬಂದು ಎಚ್ಚರ ಮಾಡಿದಾಗ ತಿಳಿಯಿತು. ನಾನು ನಾಚಿಕೆಯಿಂದ ಕಿಚನ್ಗೆ ಹೋದೆ. ಅಲ್ಲಿ ಎಲ್ಲ ಜ್ಯೂಸ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದರು. ಅವನ್ನೆಲ್ಲ ಸರ್ವ್ ಮಾಡೋಣ ಅಂತ ತೆಗೆದುಕೊಂಡು ಬಂದೆ. ನನಗೆ ಚಿಕ್ಕವಳಾದ ದಿನದಿಂದಲೂ ಈ ರೀತಿ ಮನೆಗೆ ಯಾರಾದರೂ ನಂಟರು ಬಂದರೆ ಅವರಿಗೆ ತಿನ್ನಿಸುವುದು ತುಂಬ ಇಷ್ಟ. ಅದು ತುಂಬ ಇಷ್ಟವಾದ ಕೆಲಸ. ಅದಕ್ಕೆ ಚಿಕ್ಕಮ್ಮ ಯಾರಾದರೂ ಮನೆಗೆ ನೆಂಟರು ಬರುತ್ತಾರೆ ಅಂದರೆ ಅಡುಗೆ ಮನೆಯನ್ನು ನನಗೆ ಬಿಟ್ಟು ಬಿಡುತ್ತಿದ್ದಳು, ಏನೇನು ಮಾಡಬೇಕು ಅಂತ ಹೇಳಿ. ವಿಕ್ರಮ್ ಮಾತಿಂದ ಬೇಸರ ಮಾಡಿಕೊಂಡ ಸ್ಮಿತಾ ಏನನ್ನೂ ತೆಗೆದುಕೊಂಡಿಲ್ಲ. ನಾನು ಇದನ್ನೆಲ್ಲ ಕುಡಿಯುವುದಿಲ್ಲ ಅಂತ ಹೇಳಿದಳು ನಿಧಾನವಾಗಿ. ನನಗೆ ಅಕ್ಕ ಹೇಳಿದ ಮಾತು ಒಂದು ನೆನಪಾಯಿತು. ಸ್ಮಿತಾ ವಿಕ್ರಮ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಳಂತೆ. ವಿಕ್ರಮ್ ಕೂಡ ಫ್ರೀಯಾಗಿ ಇರುವುದನ್ನು ನೋಡಿ. ಆದರೆ ವಿಕ್ರಮ್ ಎಂದೂ ಕೂಡ ಅವಳನ್ನು ಪ್ರೀತಿಸಿಲ್ಲವಂತೆ. ಅವಳು ಪ್ರಪೋಸ್ ಮಾಡಿದಾಗ ಇವನು ಒಪ್ಪಿಲ್ಲ ಅನ್ನುವ ಕೋಪಕ್ಕೆ ವಿಕ್ರಮ್ ಜೊತೆ ನನಗೆ ಅಫೇರ್ ಇದೆ ಅಂತ, ನಾವಿಬ್ಬರು ಲಿವಿಂಗ್ ರಿಲೇಷನ್ನಲ್ಲಿ ಇದ್ದೇವೆ ಅನ್ನುವ ವಿಷಯವನ್ನು ಪ್ರಚಾರ ಮಾಡಿಸಿಬಿಟ್ಟಳಂತೆ. ಮೊದಲು ಯಾರು ಅಂತ ಗೊತ್ತಾಗುತ್ತಿರಲಿಲ್ಲವಂತೆ. ನಂತರ ಇವಳೇ ಎಲ್ಲ ಕಡೆ ಸುಳ್ಳು ಸದ್ದಿ ಹಬ್ಬಿಸಿರುವುದು ಅಂತ ತಿಳಿದ ಮೇಲೆ ವಿಕ್ರಮ್ ಕೋಪಗೊಂಡು ತುಂಬ ವರ್ಷಗಳ ಕಾಲ ಅವಳ ಜೊತೆ ಮಾತನಾಡುತ್ತಲೇ ಇರಲಿಲ್ಲವಂತೆ. ಈಗ ಪರಿಸ್ಥಿತಿ ಸರಿ ಹೋಗಿದೆ. ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸ್ ಅಂತ ಹೇಳಿದ್ದ ಮಾತು ನೆನಪಾಯಿತು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ವಿಕ್ರಮ್ ನನ್ನ ಹೆಂಡತಿ ಕೈಯಲ್ಲಿ ಏನು ಕೊಟ್ಟರೂ ಅದು ಅಮೃತವಾಗಿರುತ್ತದೆ. ಅವಳು ತುಂಬ ಒಳ್ಳೆಯವಳು, ತುಂಬ ಒಳ್ಳೆಯ ಮನೆಯಿಂದ ಬಂದಿರುವವಳು. ಸುಳ್ಳು ಹೇಳಲು ಅವಳಿಗೆ ಬರುವುದೇ ಇಲ್ಲ. ಈ ರೀತಿ ಸುಮ್ಮನೆ ನನ್ನನ್ನು ಹೊಗಳುತ್ತಿದ್ದಾನೆ. ಅವನ ಧ್ವನಿಯಿಂದ ನನಗೆ ಅರ್ಥವಾಗುತ್ತಿದೆ. ಅಲ್ಲಿ ಎಲ್ಲರಿಗೂ ವಿಶೇಷವಾಗಿ ಅವಳನ್ನು ಹೊಟ್ಟೆ ಉರಿಸಬೇಕು ಅಂತ ನನ್ನನ್ನು ತುಂಬ ರಭಸವಾಗಿ ಅವನ ಬಳಿ ಎಳೆದ. ನಾನು ಅವನ ತೊಡೆಯ ಮೇಲೆ ಹೋಗಿ ಕುಳಿತೆ. ನಿಧಾನವಾಗಿ ಎಲ್ಲರ ಎದುರಿಗೆ ನನ್ನ ಕಣ್ಣಿಗೆ ಮುದ್ದು ಕೊಟ್ಟ. ಇವನು ಎಷ್ಟು ನಾಚಿಕೆ ಕೆಟ್ಟವನು, ಎಲ್ಲರ ಎದುರಿಗೆ ಈ ರೀತಿ ಮಾಡುತ್ತಿದ್ದಾನೆ ಅಂತ ನನಗೆ ಅವನ ಮೇಲೆ ತುಂಬ ಕೋಪ ಬಂತು. ಮೇಲೆ ಹೇಳಲು ಪ್ರಯತ್ನಿಸಿದರೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಆಗುತ್ತಿರಲಿಲ್ಲ ಹೇಳಲು. ಅಲ್ಲಿ ತುಂಬ ಡಿಸ್ಕಂಫರ್ಟಬಲ್ ಸಿಚುವೇಶನನ್ನು ನಾನು ಅನುಭವಿಸಲೇಬೇಕಾಗಿತ್ತು. ಅವನ ತೊಡೆಯ ಮೇಲೆ ನಾನು ಕುಳಿತಿರುವುದರಿಂದ ಅವನ ಕಾಲಿನ ಬಿಸಿ ನನ್ನ ದೇಹಕ್ಕೆ ತಗುಲುತ್ತಿದೆ. ವಿಷಯ ಏನೇ ಇದ್ದರೂ ಅವನ ಬಾಡಿಯಲ್ಲಿ ಇರುವ ಕರೆಂಟ್ ನನ್ನ ಬಾಡಿಗೆ ತಗುಲಿದಾಗ ಅವನು ನನಗೆ ಮಾಡಿದ್ದ ನೋವು, ಹಾಕಿಸಿದ್ದ ಕಣ್ಣೀರು, ಸುರಿಸಿದ ರಕ್ತ ಎಲ್ಲ ಮರೆತು ಹೋಗುತ್ತದೆ. ಅವನಿಗೆ ಶರಣಾಗಬೇಕು, ಅವನ ಬಿಸಿಗೆ ನಾನು ಕರಗಬೇಕು ಅಂತ ಅನಿಸುತ್ತದೆ. ಆದರೆ ನಾನು ಹೇಗೆ? ನಾನು ವಿಕ್ಕಿಯನ್ನು ಮನಸ್ಸಿನಿಂದ ಇಷ್ಟಪಡುತ್ತಿದ್ದೇನೆ ಅಲ್ಲವೇ? ಮತ್ತೆ ಇವನ ಬಿಸಿಗೆ ನಾನು ಕರಗಲು ಹೇಗೆ ಸಾಧ್ಯ? ಅವನು ನನ್ನ ಸೊಂಟವನ್ನು ಅವನ ಒಂದು ಕೈಯಿಂದ ಗಟ್ಟಿಯಾಗಿ ಬಳಸಿ ಹಿಡಿದುಕೊಂಡಿದ್ದಾನೆ. ಅರೆ ಕ್ಷಣ ನಾನು ಶಾಕ್ ಆದೆ. ಬೇಸರವಾಯಿತು, ಡಿಸ್ಕಂಫರ್ಟ್ ಆಯಿತು. ಆದರೆ ಈಗ ಏನೋ ಅನಿಸುತ್ತಿಲ್ಲ. ತುಂಬ ಬೆಚ್ಚಗೆ ಇದೆ. ಬೆಚ್ಚಗಿನ ಅಪ್ಪುಗೆ ಈ ರೀತಿ ನನಗೆ ಸಿಕ್ಕಿತು ವಿಕ್ರಮಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.